ಕೆಂಪೇಗೌಡ ದಿನಾಚರಣೆಯ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಕೆಂಪೇಗೌಡ ಸೀಸನ್ 2 ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದ್ದು 2 ದಿನಗಳ ಕಾಲ ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿತ್ತು. ಕೊಳತೂರು ಗ್ರಾಮದ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ನಡೆದ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 16ಕ್ಕೂ ಹೆಚ್ಚು ತಂಡಗಳು ಆಗಮಿಸಿ ಉತ್ತಮ ಪ್ರದರ್ಶನವನ್ನು ನೀಡಿದರು. ಇನ್ನು ಮೊದಲನೇ ಬಹುಮಾನವಾಗಿ ಮಲ್ಲಿಮಾಕನಪುರ ತಂಡ ಮೊದಲನೇ ಬಹುಮಾನವನ್ನು ಪಡೆದುಕೊಂಡಿದ್ದು 1,11,011 ರೂಪಾಯಿಗಳನ್ನು ಪಡೆದುಕೊಂಡರೆ ಎರಡನೇ ಸ್ಥಾನವನ್ನು ದೇವಲಾಪುರ ತಂಡ ಪಡೆದುಕೊಂಡಿದೆ. ಇನ್ನು ಎರಡನೇ ಸ್ಥಾನವಾಗಿ 55,555 ರೂಪಾಯಿಯನ್ನು ದೇವಲಾಪುರ ತಂಡ ಎರಡನೇ ಸ್ಥಾನವಾಗಿ ಪಡೆದುಕೊಂಡಿದೆ. ಇನ್ನು ಮೂರನೇ ಸ್ಥಾನವಾಗಿ ಹೊಸಕೋಟೆ ತಂಡ ಪಡೆದುಕೊಂಡಿದ್ದು ಮೂರನೇ ಸ್ಥಾನವಾಗಿ 33,333 ರೂಪಾಯಿಗಳನ್ನು ಪಡೆದುಕೊಂಡು ಅದ್ದೂರಿ ಪ್ರದರ್ಶನವನ್ನು ನೀಡಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಂಪೇಗೌಡ ಕ್ರಿಕೆಟ್ ಸೀಸನ್ 2ನ ಅಧ್ಯಕ್ಷರಾದಂತಹ ಹರೀಶ್ ಗೌಡರವರು ಮಾತನಾಡಿ, ಶಾಸಕರಾದ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ಈ ಒಂದು ಕೆಂಪೇಗೌಡರ ಹೆಸರಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನು ನಡೆದಿದ್ದು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆಗಳಿಲ್ಲದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿಯಾಗಿ ನಡೆಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಎಲ್ಲರ ಸಹಕಾರವನ್ನು ಪಡೆದು ಇನ್ನೂ ಹೆಚ್ಚಿನದಾಗಿ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಮತ್ತು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುತ್ತೇವೆ ಎಂದು ತಿಳಿಸಿದರು. ಶ್ರೀಯುತ ಜೆಪಿ ಅವರನ್ನು ಆತ್ಮೀಯವಾಗಿ ಗುರುತಿಸಿ ಗೌರವಿಸಲಾಗ್ತಾ ಇದೆ. ಈ ಬಾರಿ ಐಪಿಎಲ್ ಆರ್ಸಿಬಿ ಗೆದ್ರೆ ಈ ಬಾರಿಯ ಕೆಂಪೇಗೌಡ ಕಪ್ ಅನ್ನು ಆರ್ಸಿಎಂ ಗೆದ್ಕೊಳ್ತಾ ಇದೆ. ಅಲ್ಲಿ ಡ್ರೀಮ್ ಡಿಪೆಂಡರ್ಸ್ ಅವರು ಒಬ್ಬರು ಬನ್ನಿ. ಕ್ಯಾಪ್ಟನ್ಸ್, ಡ್ರೀಮ್ ಡಿಪೆಂಡರ್ಸ್ ಕ್ಯಾಪ್ಟನ್ಸ್ ಬನ್ನಿ. ಈ ಬಾರಿ ಕೂಡ ಸೈಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿ ಬಂದಿದ್ದಾಗ ಈ ವರ್ಷ ನಮ್ಗೆ ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಉತ್ಸಾಹದಿಂದ ನಮ್ಮ ಕೆಂಪೇಗೌಡ ಸೇನೆ ಎಲ್ಲಾ ಸದಸ್ಯರು ನಮಗೆ ಸಪೋರ್ಟ್ ಮಾಡಿ ಈ ಕೆಂಪೇಗೌಡ ಯಶಸ್ವಿಯಾಗಿ ಬಂದಿದೆ. ಹಾಗೆ ನಮ್ದೊಂದು ಈ ಉತ್ಸಾಹಕ್ಕೆ ಕಾರ್ಯದರ್ಶಕರಾದ ಶರತ್ ಬಚ್ಚೇಗೌಡರು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಪ್ರತಿಭಾ ಶರತ್ ಬಚ್ಚೇಗೌಡ ಅವರು ಕೂಡ ಧನ್ಯವಾದಗಳು. ಹಾಗೆ ಬೈರೇಗೌಡ ಸಾಹೇಬರಿಗೆ ಹಾಗೂ ಸತೀಶ್ ಅವ್ರಿಗೆ ಹಾಗೂ ರಾಜಶೇಖರ್ ಗೌಡ್ರಿಗೆ ಎಲ್ಲಾ ಬೆಂಗಳೂರು ಕುಟುಂಬದವರು ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಲಕ್ಷ್ಮಣ್ ಗೌಡ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದ. ಯಾರ್ಯಾರು ನಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಸ್ಪಾನ್ಸರ್ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯ ಕಾರಣಕ್ಕೆ ಎಲ್ಲಾ ದಾನಿಗೂ ಕೂಡ ನಾನು ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೆ ಕೆಂಪೇಗೌಡ ಸೇನೆಯಿಂದ ಒಂದು ನಾಡಪ್ರಭು ಕೆಂಪೇಗೌಡರನ್ನ ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕ್ರೀಡೆಗೆ 14 ಟೀಮು ಬಂದಿದ್ದು. ಆ 14 ಟೀಮಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಆಗಿ ವಿನ್ನರ್ಸ್ ಆಗಿದ್ದಾರೆ. ಫಸ್ಟ್ ಪ್ರೈಸ್ ಅನ್ನು ಆರ್ಸಿಎಂ ರಾಯಲ್ ಚಾಲೆಂಜರ್ಸ್ ಮಲ್ಲಿಮಾಕನಪುರ ಇವರು ಪಡೆದಿದ್ದಾರೆ. ಸೆಕೆಂಡ್ ಪ್ರೈಸ್ ಅನ್ನು ಡ್ರೀಮ್ ಡಿಫೆಂಡರ್ಸ್ ಅವರು ದೇವಲಾಪುರ ಇವರು ಪಡೆದಿದ್ದಾರೆ. ಮೂರನೇ ಪ್ರಶಸ್ತಿಯನ್ನು ಬಜರಂಗಿ ಹೊಸಕೋಟೆ ಟೀಮ್ ಅವರು ಪಡೆದಿದ್ದಾರೆ. ಹಾಗೆ ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದ ಮ್ಯಾಚ್ ಹಾಗೂ ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನು ನವೀನ್ ಚೂ ಅವರು ಪಡೆದಿದ್ದಾರೆ. ಹಾಗೆ ಫಸ್ಟ್ ಮೊದಲನೇ ಬಹುಮಾನ ಬಾರಿಗೆ 1,11,111 ರೂಪಾಯಿಯನ್ನು ನಾವು ಫಸ್ಟ್ ಇವರಿಗೆ ತಂಡದವರು ನೀಡಿದ್ದೀವಿ. ಹಾಗೆ ಸೆಕೆಂಡ್ ಪ್ರೈಸ್ ಅನ್ನು 55,555 ರೂಪಾಯಿ ಹಾಗೂ ಮೂರನೇ ಪ್ರೈಸ್ ಅನ್ನು 33,330 ರೂಪಾಯಿಯನ್ನು ನಾವು ಪ್ರಶಸ್ತಿಯಾಗಿ ಗೌರವಿಸಿದ್ದೇವೆ.